ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಒಂದು ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ದೃಢ ಸಂಕಲ್ಪ, ಈ ಸ್ಥಿರತೆ ಮತ್ತು ಈ ಒಂದು ಪ್ರಾಯೋಗಿಕ ಜೀವನದ ಒಂದು ಸಂಕೇತ ಅಂತಾನೆ ಅನ್ಬಹುದು. ಈ ಒಂದು ಪರಿಶ್ರಮದ ಮೂಲಕ ನೀವು ಈ ಯಶಸ್ಸನ್ನ ನೀವು ಸಾಧಿಸ್ತೀರಾ. ಹಾಗಾಗಿ ದೃಢತೆ ಅನ್ನೋದು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಆ ಕೆಲಸ ನಾವು ಪೂರ್ಣಗೊಳಿಸುವವರೆಗೂ ನಮ್ಮಲ್ಲಿ ಈ ದೃಢತೆ ಅನ್ನೋದು ಒಂದು ಇದ್ದಾಗ ನಾವು ಉನ್ನತ ಸ್ಥಾನಕ್ಕೆ ಏರಲು ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮಲ್ಲಿ ಈ ಆತ್ಮವಿಶ್ವಾಸ ಅನ್ನೋದು ಇದ್ರೆ ಈ ಗುರಿ ತಲುಪಲು ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಅದರಲ್ಲೂ ಕೂಡ ಈ ಸೌಮ್ಯ ಸ್ವಭಾವ ಇದ್ದವರಿಗೆ ನಾವು ಯಾವುದೇ ಒಂದು ಜೀವನದಲ್ಲಿ ಮುಂದೆ ಬರಲು ನಮಗೆ ಸಹಾಯ ಆಗುತ್ತೆ. ಈ ವೃಷಭ ರಾಶಿಯವರು ಅತ್ಯಂತನೇ ನಂಬಿಕಸ್ಥರು ಅಂತಾನೆ ಅನ್ಬಹುದು, ಹಾಗೂ ಇವರು ಪ್ರಾಮಾಣಿಕ ವ್ಯಕ್ತಿ ಅಂತಾನೂ ಅನ್ಬಹುದು. ಮತ್ತು ಇವರಲ್ಲಿ ಜಾಸ್ತಿ ನಾವು ತಾಳ್ಮೆ ಅನ್ನೋದು ನೋಡಬಹುದು. ಮತ್ತು ಇವರು ಜಾಸ್ತಿ ಕಠಿಣ ಪರಿಶ್ರಮಿಗಳು ಅಂತಾನೂ ಅನ್ಬಹುದು. ಜೀವನದಲ್ಲಿ ಇವರು ಶಿಸ್ತನ್ನು ಪಾಲಿಸ್ತಾರೆ ಮತ್ತು ಶಾಂತಿ ಪ್ರಿಯರು. ಇವರು ಒಬ್ಬ ವ್ಯಕ್ತಿನ ಒಂದ್ಸಲ ನಂಬಿದ್ರೆ ಆಳವಾದ ಪ್ರೀತಿ ಸ್ನೇಹ ನೀಡೋ ಇವ್ರದ್ದು ಮನೋಭಾವ, ಇವ್ರದ್ದು ಸ್ವಭಾವ ಅಂತಾನೆ ಅನ್ಬಹುದು. ಆದಷ್ಟು ಇವರು ಹಾಕಿದ ಕಣ್ಣೀರಿಗೆ ಜೀವನದಲ್ಲಿ ಒಂದು ಫಲ ಅನ್ನೋದು ಇವಾಗ ಸಿಗ್ತಾ ಬಂದಿದೆ. ಆದಷ್ಟು ಈ ವಿಡಿಯೋನ ಹೆಚ್ಚು ಮಾಹಿತಿಗಳು ನಿಮಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ನಿಮಗೂ ಕೂಡ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಅಂತಲೇ ಅನ್ಬಹುದು. ಈ ವೃಷಭ ರಾಶಿಯವರ ಈ ಒಂದು ಗುಣ ಸ್ವಭಾವಗಳು ಏನೆಲ್ಲ ಅಂತ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಹಾಗಾಗಿ ಇವರ ಜೀವನದಲ್ಲಿ ಈ ಒಂದು ಬ್ರಹ್ಮಾಂಡದ ಮಹಾ ತೀರ್ಪು ಮತ್ತು ಈ ವೃಷಭ ರಾಶಿಯ ಅದೃಷ್ಟದ ಉದಯ ನೋಡ್ತಾ ಹೋಗೋಣ. ಯಾರು ಕಷ್ಟದ ದಿನಗಳಲ್ಲಿ ತಾಳ್ಮೆಯಿಂದ ಕಾಯ್ತಾರೋ, ಯಾರು ಕಣ್ಣೀರನ್ನು ನುಂಗಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾರೋ ಅಂತಹವರಿಗೆ ಬ್ರಹ್ಮಾಂಡವು ಸೂಕ್ತ ಸಮಯದಲ್ಲಿ ಅತ್ಯಂತ ಅದ್ಭುತವಾದ ಉಡುಗೊರೆಯನ್ನು ನೀಡುತ್ತೆ ಎಂಬುದು ಸೃಷ್ಟಿಯ ಒಂದು ನಿಯಮ. ವೃಷಭ ರಾಶಿಯ ಜಾತಕದವರೇ, ನಿಮ್ಮ ಇಷ್ಟು ದಿನಗಳ ನಿರಂತರ ಕಾಯುವಿಕೆಗೆ ಈಗ ನಿಮ್ಮ ಮೌನ ಪ್ರಾರ್ಥನೆಗೆ ಈಗ ಕಾಲ ಕೂಡಿ ಬಂದಿದೆ. ನಿಮ್ಮ ಜೀವನದಲ್ಲಿ ಈ ಒಂದು ಪರಮಾತ್ಮನ 2 ಮಹತ್ತರವಾದ ನಿರ್ಧಾರಗಳು ಜಾರಿಗೆ ಬರುತ್ತಿವೆ. ವಿಧಿಯ ಆಟ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಇಲ್ಲಿಯವರೆಗೆ ನೀವು ಜೀವನವನ್ನು ಕೇವಲ ಕಷ್ಟಪಟ್ಟು ದುಡಿತಿದ್ರಿ. ಪ್ರತಿಯೊಂದು ದಿನವೂ ಒಂದು ಹೋರಾಟದಂತೆ ಭಾಸವಾಗುತ್ತಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಜೀವನದ ನಿಜವಾದ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ. ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತು ಆತ್ಮೀಯರಿಗೆ ಸಿಹಿ ಹಂಚಲು ಸಿದ್ಧರಾಗಿ, ಏಕೆಂದರೆ ನಿಮ್ಮ ಹಣೆ ಬರಹದ ರೇಖೆಗಳು ಈಗ ಹೊಸ ಆಯಾಮವನ್ನು ಪಡೆದುಕೊಳ್ಳುತ್ತಿವೆ. ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹಾಯೋಗವೊಂದು ನಿಮ್ಮ ಹೆಜ್ಜೆಯನ್ನರಸಿ ಬರುತ್ತಿದೆ. ಆಕಾಶದ ಬಾಗಿಲುಗಳು ತೆರೆದಾಗ ದೈವಿಕ ಸಂಕಲ್ಪ. ಆತ್ಮೀಯರೇ, ನೀವು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಣ್ಣೀರು ಹಾಕಿದಿರಾ. ಆಕಾಶದ ಕಡೆ ಮುಖ ಮಾಡಿ, ಹೇ ಭಗವಂತ, ನನ್ನ ಕಷ್ಟಗಳು ಯಾವಾಗ ತೀರುತ್ತವೆ, ನನ್ನ ಬದುಕಿನಲ್ಲಿ ನೆಮ್ಮದಿ, ಐಶ್ವರ್ಯ ಮತ್ತು ಶಾಂತಿ ಎಂಬುದು ಯಾವಾಗ ಸಿಗುತ್ತೆ ಎಂದು ಮನಸ್ಸಿನಲ್ಲೇ ನೀವು ಗೋಳಾಡುತ್ತಿದ್ರಿ. ನಿಮ್ಮ ಆ ಎಲ್ಲ ಮೂಕ ವೇದನೆಗಳು ನಿಮ್ಮ ನಿಟ್ಟುಸಿರು ಆ ದೇವನ ದರ್ಬಾರನ್ನು ತಲುಪಿದೆ. ಈ ಜಗತ್ತನ್ನು ಆಳುವ ಆ ಮಹಾಶಕ್ತಿ ಈಗ ನಿಮ್ಮ ಪರವಾಗಿ ಕೇವಲ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಪ್ರಮುಖ ನಿರ್ಧಾರಗಳನ್ನು ತಂದಿದೆ. ಅಂದರೆ ಮೊದಲನೆಯದಾಗಿ ನಾವು ನೋಡೋದಾದರೆ, ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿ ಬಾಗಿಲುಗಳು ನಿಮಗಾಗಿ ಮುಕ್ತವಾಗಿವೆ. ಈ ದೇವದೂತರು ನಿಮ್ಮ ಬದುಕಿನ ಕಹಿ ನೆನಪುಗಳನ್ನು ಅಳಿಸಿ ಅಲ್ಲಿ ಆನಂದದ ಮಕರಂದವನ್ನು ತುಂಬಲು ಧರೆಗೆ ಇಳಿದು ಬರುತ್ತಿದ್ದಾರೆ. ವೃಷಭ ರಾಶಿಯವರು ಅನುಭವಿಸಿದ ಯಾತನೆಗಳು ಸಾಮಾನ್ಯವಾದದ್ದಲ್ಲ. ಅಪಮಾನ, ಸಾಲದ ಬಾಧೆ, ನಂಬಿದವರಿಂದ ದ್ರೋಹ, ಹೀಗೆ ಸಾಲು ಆಘಾತಗಳನ್ನು ಎದುರಿಸಿ ನೀವು ಬೆಂದು ಹೋಗಿದ್ದೀರಿ. ಆದರೆ ನೆನಪಿಡಿ, ಬಂಗಾರವು ಬೆಂಕಿಯಲ್ಲಿ ಬೆಂದಷ್ಟು ಹೆಚ್ಚು ಹೊಳೆಯುತ್ತೆ. ಈಗ ನೀವು ಇಡೀ ಸಮಾಜದ ಮುಂದೆ ಸೂರ್ಯನಂತೆ ಹೊಳೆಯುವ ಸಮಯ ಬಂದಿದೆ. ಆರ್ಥಿಕವಾಗಿ ನೀವು ಅತ್ಯುನ್ನತ ಮಟ್ಟಕ್ಕೆ ಏರಲಿದ್ದೀರಿ. ನಿಮ್ಮ ಆತಂಕ, ನಿಮ್ಮ ಉದ್ವೇಗ, ನಿಮ್ಮ ಒಳಗಿನ ನಿರಂತರ ಭಯಕ್ಕೆ ಈಗ ಪೂರ್ಣ ವಿರಾಮ ಬೀಳುವ ಕಾಲ ಸನಿಹವಾಗಿದೆ. ಜೀವನದಲ್ಲಿ ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ಪರಿಶ್ರಮಕ್ಕೆ ಸಿಕ್ಕ ಒಂದು ಜಯ. ಒಂದು ಕಾಲವಿತ್ತು, ನಿಮ್ಮ ಆಪ್ತರೇ ನಿಮ್ಮನ್ನು ನೋಡಿ ನಿಮ್ಮ ಜೀವನದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲಪ್ಪ, ನಿಮ್ಮ ಹಣೆಬರಹವೇ ಇಷ್ಟು ಎಂದು ಹೀಯಾಳಿಸಿದರು. ಆ ಮಾತುಗಳು ನಿಮ್ಮ ಹೃದಯವನ್ನು ಚುಚ್ಚಿದ್ದವು.
ಆದರೆ ಪ್ರಕೃತಿಯಲ್ಲಿ ಯಾವುದೇ ಕತ್ತಲೆಯು ಶಾಶ್ವತವಲ್ಲ. ರಾತ್ರಿಯ ನಂತರ ಉದಯಿಸುವ ಸೂರ್ಯ ಹೇಗೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಾನೋ ಹಾಗೆಯೇ ನಿಮ್ಮ ಬದುಕಿನ ಕತ್ತಲೆಯು ಕರಗುತ್ತೆ. ನಿಮ್ಮ ಮೊದಲ ದೈವಿಕ ತೀರ್ಪು ಏನಂದರೆ, ನಿಮ್ಮ ಯಾವುದೇ ಪ್ರಾಮಾಣಿಕ ಪರಿಶ್ರಮವು ವ್ಯರ್ಥವಾಗಲ್ಲ. ನೀವು ಪಟ್ಟ ಪ್ರತಿಯೊಂದು ಹನಿ ಬೆವರಿನ ಹನಿಗೂ ಈಗ ಕೋಟಿ ಪಟ್ಟು ಪ್ರತಿಫಲ ಸಿಗುತ್ತೆ. ಅಂದರೆ ಎರಡನೇದಾಗಿ, ನೀವು ಈಗ ಎಲ್ಲೂ ಧೃತಿಗೆಟ್ಟು ನಿಲ್ಲುವಂತಿಲ್ಲ. ಏಕೆಂದರೆ ಬ್ರಹ್ಮಾಂಡವು ನಿಮಗೆ ಅತ್ಯಂತ ಎತ್ತರಕ್ಕೆ ಹಾರಲು ರೆಕ್ಕೆಗಳನ್ನು ನೀಡುತ್ತಿದೆ. ಮುರಿದು ಬಿದ್ದಿದ್ದ ವ್ಯಕ್ತಿಯ ತಲೆಯ ಮೇಲೆ ವಿಧಿಯು ಹೇಗೆ ಯಶಸ್ಸಿನ ಕಿರೀಟವನ್ನು ಇಡುತ್ತೆ ಎಂಬುದನ್ನು ನೀವು ಇನ್ನು ಮುಂದೆ ಈ ಜಗತ್ತಿಗೆ ತೋರಿಸಿಕೊಡ್ತೀರಾ. ಯಾರು ನಿಮ್ಮನ್ನು ಕೀಳಾಗಿ ಕಂಡಿದ್ರೋ, ಯಾರು ನಿಮ್ಮ ಯೋಗ್ಯತೆಯನ್ನು ಪ್ರಶ್ನಿಸಿದ್ರೋ ಅವರೇ ನಿಮ್ಮ ಮುಂದೆ ತಲೆ ಬಾಗಿಸುವಂತೆ ದಿನಗಳು ಬದಲಾಗುತ್ತಿವೆ. ದೇವತೆಗಳ ಸಭೆಯಲ್ಲಿ ನಿಮ್ಮ ತಾಳ್ಮೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಿಮ್ಮ ಸೌಭಾಗ್ಯದ ಬಾಗಿಲುಗಳು ಈಗ ಸಂಪೂರ್ಣವಾಗಿ ತೆರೆದುಕೊಂಡಿವೆ. ಈ ಗ್ರಹಗತಿಗಳ ಮರುಜೋಡಣೆ. ಆತ್ಮೀಯ ವೃಷಭ ರಾಶಿಯ ಬಂಧುಗಳೇ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳು ಸಾಮಾನ್ಯವಾದದ್ದಲ್ಲ. ಬ್ರಹ್ಮಾಂಡದ ಪ್ರತಿಯೊಂದು ಗ್ರಹ, ಪ್ರತಿಯೊಂದು ನಕ್ಷತ್ರ ಮತ್ತು ರಾಶಿ ಚಕ್ರದ ಪ್ರತಿಯೊಂದು ಕಣವು ನಿಮ್ಮ ಯಶಸ್ಸಿಗೆ ಪೂರಕವಾಗಿ ತಮ್ಮ ಪಥವನ್ನು ಬದಲಾಯಿಸಿಕೊಳ್ಳುತ್ತಿವೆ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಪ್ರಗತಿಯನ್ನು ಸಹಿಸದೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದ ಶತ್ರುಗಳು, ಬ್ರಹ್ಮಾನಂದದ ಮಹಾ ತೀರ್ಪು ನಿಮ್ಮ ಪರವಾಗಿದ್ದರೂ ಸಹ ಪ್ರಕೃತಿಯು ನಿಮಗೆ ಕೆಲವು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಗಳನ್ನು ನೀಡುತ್ತೆ. ವಿಧಿ ನಮಗೆ ದಾರಿ ತೋರಿಸಿದಾಗ ನಾವು ಕಣ್ಮುಚ್ಕೊಂಡು ಓಡಾಡಬಾರ್ದು. ಬದಲಿಗೆ ಪ್ರತಿ ಹೆಜ್ಜೆಯನ್ನು ಅತ್ಯಂತ ಜಾಗರೂಕತೆಯಿಂದ ಇಡಬೇಕು. ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವು ನಿಮ್ಮ ಮುಂದಿನ ದಶಕಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಯಾವುದೇ ಕಾರಣಕ್ಕೂ ಅತಿಯಾದ ಆತ್ಮವಿಶ್ವಾಸದಿಂದ ಅಥವಾ ಆತುರದಿಂದ ಯಾವುದೇ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ನಿರುದ್ಯೋಗಿಗಳು ಹೊಸ ಅವಕಾಶಗಳನ್ನು ಹುಡುಕುವಾಗ ಆತುರ ಪಡಬಾರ್ದು. ಯಾರೋ ಹಣ ದ್ವಿಗುಣಗೊಳಿಸುತ್ತೇನೆ ಎಂದು ಅಥವಾ ಅತಿ ಶೀಘ್ರದಲ್ಲಿ ಶ್ರೀಮಂತರನ್ನಾಗಿ ಮಾಡುತ್ತೇನೆ ಎಂದು ಆಮಿಷ ಒಡ್ಡಿದರೆ ಅಂತಹ ಮಾತುಗಳಿಗೆ ಮರುಳಾಗಬೇಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಇಲ್ಲದಿದ್ದರೆ ಸದ್ಯಕ್ಕೆ ಸಿಗಬೇಕಾದ ದೊಡ್ಡ ಲಾಭವು ನಿಮ್ಮ ಕೈತಪ್ಪಿ ಹೋಗಬಹುದು. ತರಾತುರಿಯಲ್ಲಿ ಸಹಿ ಹಾಕುವ ಮುನ್ನ ಅಥವಾ ಯಾವುದೇ ಒಪ್ಪಂದಗಳಿಗೆ ಒಪ್ಪಿಗೆ ನೀಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ವಿವೇಚನೆಯೇ ಈ ಸಮಯದಲ್ಲಿ ನಿಮಗೆ ಶ್ರೀರಕ್ಷೆ. ಕೌಟುಂಬಿಕ ಸೌಹಾರ್ದತೆ ಮತ್ತು ಸಾಂಸಾರಿಕ ನೆಮ್ಮದಿ. ನಿಮ್ಮ ಕೌಟುಂಬಿಕ ಜೀವನದ ಕಡೆ ಗಮನ ಹರಿಸುವುದಾದರೆ, ನಿಮ್ಮ ಜೀವನದ ಸಾರಥಿಯಾದ ಹೆಂಡತಿ ಅಥವಾ ಗಂಡನ ಭಾವನೆಗಳಿಗೆ ಸೂಕ್ತ ಗೌರವ ನೀಡಿ. ಅವರ ಆರೋಗ್ಯದ ಕಡೆಗೆ ಈ ಸಮಯದಲ್ಲಿ ವಿಶೇಷ ಗಮನ ಹರಿಸುವುದು ಅತ್ಯಗತ್ಯ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಆದರೆ ಅವುಗಳನ್ನು ಪ್ರೀತಿ ಮತ್ತು ತಾಳ್ಮೆಯಿಂದ ಬಗೆಹರಿಸಿಕೊಂಡ್ರೆ ನಿಮ್ಮ ಸಂಬಂಧದಲ್ಲಿ ಮತ್ತಷ್ಟು ಮಧುರತೆ ತುಂಬುತ್ತೆ. ನಿಮ್ಮ ಕುಟುಂಬದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಒಂದು ಕಳವಳಗಳು, ವಿಶೇಷವಾಗಿ ನಿಮ್ಮ ಮಕ್ಕಳ ವಿವಾಹ ಕಾರ್ಯಗಳು ಅಥವಾ ಅವರ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ಈಗ ಹಂತ ಹಂತವಾಗಿ ನಿವಾರಣೆಯಾಗಲಿದೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಧೃತಿಗೆಡಬೇಡಿ. ಯಾವುದೇ ಹೊಸ ಉದ್ಯಮ ಅಥವಾ ಕಾರ್ಯವನ್ನು ಆರಂಭಿಸುವ ಮುನ್ನ ಸೂಕ್ತ ಪೂರ್ವ ತಯಾರಿ ಮಾಡಿಕೊಳ್ಳಿ. ನೆನಪಿರಲಿ, ಸರಿಯಾದ ಯೋಜನೆಯಿಲ್ಲದೆ ಮಾಡುವ ಯಾವುದೇ ಕೆಲಸವು ಯಶಸ್ಸನ್ನು ತರಲಾರದು. ನಿಮ್ಮ ಮುನ್ನೆಚ್ಚರಿಕೆಯೇ ದೊಡ್ಡ ವಿಪತ್ತಿನಿಂದ ನಿಮ್ಮನ್ನು ರಕ್ಷಿಸುತ್ತೆ. ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಸೌಹಾರ್ದತೆ. ನಿಮ್ಮ ಜಾತಕದ ನಕ್ಷತ್ರಗಳು ಮತ್ತು ಗ್ರಹಗತಿಗಳು ನೀಡುತ್ತಿರುವ ಸ್ಪಷ್ಟ ಮುನ್ಸೂಚನೆ ಎಂದರೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಆರ್ಥಿಕ ಪರಿಸ್ಥಿತಿಯು ಗಣನೀಯವಾಗಿ ಸುಧಾರಿಸಲಿದೆ. ಮನಸ್ಸಿನಲ್ಲಿ ಸಾಲದ ಸುಳಿಯಿಂದ ಮುಕ್ತಿ ಸಿಕ್ಕ ಸಮಾಧಾನವಿರುತ್ತೆ. ಮನೆಯಲ್ಲಿ ದೇವತಾ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಅಥವಾ ಧಾರ್ಮಿಕ ಪ್ರವಾಸಗಳು ಕೈಗೊಳ್ಳಲು ಮನಸ್ಸು ಮುದ ನೀಡುತ್ತೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಮಕ್ಕಳ ಹವ್ಯಾಸಗಳು ಮತ್ತು ಅವರ ಸ್ನೇಹ ಬಳಗದ ಕಡೆಗೆ ಸ್ವಲ್ಪ ನಿಗಾ ಇಡುವುದು ಒಳ್ಳೆಯದು. ಮಕ್ಕಳ ವಿಷಯದಲ್ಲಿ ಮಾಡುವ ಸಣ್ಣ ನಿರ್ಲಕ್ಷ್ಯವು ಮುಂದೆ ದೊಡ್ಡದಾಗಿ ತಲೆನೋವಾಗಿ ಪರಿಣಮಿಸಬಹುದು. ಸಮಾಜದಲ್ಲಿ ಅಥವಾ ಕಚೇರಿಯಲ್ಲಿ ಅನಗತ್ಯವಾದ ವಾದ ವಿವಾದಗಳಿಂದ ಸಂಪೂರ್ಣವಾಗಿ ದೂರವಿರಿ. ಯಾರೋ ಮೂರನೇ ವ್ಯಕ್ತಿಯ ವಿಷಯಕ್ಕೆ ತಲೆ ಹಾಕಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಗೌರವ ಮತ್ತು ಘನತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಮೊದಲ ಆದ್ಯತೆಯಾಗಿರಲಿ. ಅನಿರೀಕ್ಷಿತ ಪ್ರಯಾಣ ಮತ್ತು ಬಜೆಟ್ ನಿರ್ವಹಣೆ. ಆತ್ಮೀಯರೇ, ಮುಂಬರುವ ದಿನಗಳಲ್ಲಿ ನೀವು ಉದ್ಯೋಗದ ನಿಮಿತ್ತ ಅಥವಾ ವ್ಯವಹಾರದ ವಿಸ್ತರಣೆಯಾಗಿ
ಪ್ರಯಾಣವನ್ನು ಕೈಗೊಳ್ಳಬೇಕಾಗಿ ಬರಬಹುದು. ಆರಂಭದಲ್ಲಿ ಈ ಪ್ರಯಾಣವು ನಿಮಗೆ ಸ್ವಲ್ಪ ಆಯಾಸ ಮತ್ತು ತೊಂದರೆಯನ್ನು ಉಂಟು ಮಾಡಿದರೂ ಭವಿಷ್ಯದಲ್ಲಿ ಇದು ನಿಮಗೆ ಅತ್ಯಂತ ಲಾಭದಾಯಕ ಮತ್ತು ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯುವಂತಹ ಪ್ರಯಾಣ ಸಾಬೀತಾಗಲಿದೆ. ಆದರೆ ನಿಮ್ಮ ಆದಾಯ ಹೆಚ್ಚುತ್ತಿದೆ ಎಂದ ತಕ್ಷಣ ಐಷಾರಾಮಿ ವಸ್ತುಗಳಿಗಾಗಿ ಹಣವನ್ನು ನೀರಿನಂತೆ ಪೋಲು ಮಾಡಬೇಡಿ. ನಿಮ್ಮ ಬಜೆಟನ್ನು ಸರಿಯಾಗಿ ಯೋಚಿಸಿ ಈ ಮಿತವ್ಯಯದಿಂದ ಖರ್ಚು ಮಾಡಿ. ಕಾನೂನಾತ್ಮಕ ಅಥವಾ ಹಳೆಯ ಆಸ್ತಿ ವಿವಾದಗಳು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿನ ಗೊಂದಲವನ್ನು ಉಂಟು ಮಾಡಬಹುದು. ಆದರೆ ಧೃತಿಗೆಡಬೇಡಿ. ಉನ್ನತ ಅಧಿಕಾರಿಗಳ ಮತ್ತು ಹಿರಿಯರ ಬೆಂಬಲ ನಿಮಗೆ ಸಿಗಲಿದ್ದು ನಿಮ್ಮ ಕಾರ್ಯಕ್ಷಮತೆಗೆ ಪ್ರಶಂಸೆ ವ್ಯಕ್ತವಾಗಲಿದೆ. ಕಲಿಯುಗದ ಕಟು ಸತ್ಯ ಆತ್ಮಾವಲೋಕನದ ಸಮಯ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ, ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಮತ್ತು ಉದ್ಯಮದ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆಯೂ ಹಂಚಿಕೊಳ್ಳಬೇಡಿ. ಈ ಕಲಿಯುಗದಲ್ಲಿ ಮುಖದ ಮೇಲೆ ನಗುವನ್ನು ಹೊತ್ತು ತಿರುಗುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಹಿತೈಷಿಯಾಗಿರಲು ಸಾಧ್ಯವೇ ಇಲ್ಲ. ಮುಖದಲ್ಲಿ ರಾಮನ ನಾಮ, ಬಗಲಿನಲ್ಲಿ ಚೂರಿ ಎಂಬ ಗಾದೆ ಮಾತು ಇಂದಿನ ಸಮಾಜಕ್ಕೆ 100 ಸೂಕ್ತವಾಗಿದೆ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಉರಿಯುವವರೇ ಹೆಚ್ಚು. ಆದ್ದರಿಂದ ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನು ನಂಬಿ ಇತರರ ಮೇಲೆ ಅತಿಯಾಗಿ ಅವಲಂಬಿತರಾಗುವುದನ್ನು ನಿಲ್ಲಿಸಿ. ನಿಮ್ಮ ಆಲೋಚನೆಗಳು ಜನರನ್ನು ಆಕರ್ಷಿಸುತ್ತವೆ, ಆದರೆ ನಿಮ್ಮ ರಹಸ್ಯಗಳನ್ನು ಕಾಯ್ದುಕೊಳ್ಳುವುದು ನಿಮ್ಮ ಒಂದು ಜವಾಬ್ದಾರಿ. ನಿಮ್ಮ ನಯವಾದ ನಡವಳಿಕೆ ಮತ್ತು ಈ ಜನೋಪಕಾರಿ ಗುಣದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ, ಏಕೆಂದರೆ ನಿಮ್ಮ ಮಾತುಗಳೇ ನಿಮ್ಮ ಸಂಬಂಧಗಳನ್ನು ನಿರ್ಧಾರ ಮಾಡೋದು. ತಾಳ್ಮೆ ಮತ್ತು ವಿವೇಕವೇ ನಿಮ್ಮ ಅಸ್ತ್ರಗಳು. ವಿಧಿಯ ಮಹಾಯೋಗವನ್ನು ಸದುಪಯೋಗಪಡಿಸಿಕೊಂಡು ಜಾಣ್ಮೆಯಿಂದ ಮುನ್ನಡೆಯಿರಿ. ನಾವು ಈ ಸುದೀರ್ಘ ಆಧ್ಯಾತ್ಮಿಕ ಪ್ರಯಾಣದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸಿವೆ ಎಂದರೆ ನೀವು ಸಂಪೂರ್ಣವಾಗಿ ಸೋಮಾರಿಗಳಾಗಿ ಕುಳಿತುಕೊಳ್ಳಬೇಡಿ ಎಂದರ್ಥವಲ್ಲ. ದೈವಿಕ ಕೃಪೆ ಎನ್ನುವುದು ನಮಗೆ ಸಿಗುವ ದಾರಿದೀಪವಿದ್ದಂತೆ, ಆದರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನಾವೇ. ನಿಮ್ಮ ಜೀವನದಲ್ಲಿ ಮುಂದಿನ ಈ ಒಂದು 24 ಗಂಟೆಗಳಿಂದ ಆರಂಭವಾಗಲಿರುವ ಮಹಾಪರಿವರ್ತನೆಯು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಸಿಗುತ್ತಿರುವ ಅತ್ಯುನ್ನತ ಗೌರವವಾಗಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ, ಉದ್ಯೋಗದಲ್ಲಿ ಹೊಸ ಆಯಾಮಗಳು ಸೃಷ್ಟಿಯಾಗಲಿವೆ ಮತ್ತು ಕೌಟುಂಬಿಕವಾಗಿ ನೆಮ್ಮದಿ ನೆಲೆಸಲಿದೆ. ಯಾರೋ ನಿಮ್ಮನ್ನು ನೋಡಿ ಆಡಿಕೊಂಡ್ರೆ ಅವರಿಗೆ ನಿಮ್ಮ ಮಾತುಗಳ ಮೂಲಕ ಉತ್ತರಿಸಬೇಡಿ. ಬದಲಿಗೆ ನಿಮ್ಮ ಅಭೂತಪೂರ್ವ ಯಶಸ್ಸಿನ ಮೂಲಕ ಅವರಿಗೆ ಕಟು ಸತ್ಯದ ದರ್ಶನ ಮಾಡಿಸಿ. ನಿಮ್ಮಲ್ಲಿರುವ ತಾಳ್ಮೆ ಮತ್ತು ವಿವೇಕವೇ ನಿಮ್ಮ ಬದುಕಿನ ಅತಿ ದೊಡ್ಡ ಶ್ರೀರಕ್ಷೆ. ಇಂದಿನಿಂದಲೇ ಒಂದು ಹೊಸ ಸಂಕಲ್ಪದೊಂದಿಗೆ, ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿಮ್ಮ ಹೆಜ್ಜೆಯನ್ನು ಮುನ್ನಡೆಸಿ. ಈ ಪರಮಾತ್ಮನು ನಿಮ್ಮ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಿಮ್ಮನ್ನು ಅತ್ಯುನ್ನತ ಶಿಖರಕ್ಕೆ ಮುನ್ನಡೆಸುತ್ತಾನೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳೆಲ್ಲವೂ ಕರಗಿ ಬದುಕಿನಲ್ಲಿ ಸುಖ, ಶಾಂತಿ, ಐಶ್ವರ್ಯ ಮತ್ತು ಕೀರ್ತಿ ಲಭಿಸುತ್ತೆ. ವಿಧಿಯ ಆಟ ಅಂದ್ರೇ ಅತ್ಯಂತ ವಿಚಿತ್ರವಾದದ್ದು. ಯಾರು ತಮ್ಮ ಬದುಕಿನ ಕಠಿಣ ದಿನಗಳಲ್ಲಿ ತಾಳ್ಮೆ, ನಿಷ್ಠೆ ಮತ್ತು ಈ ಧರ್ಮದ ಹಾದಿಯನ್ನು ಬಿಡುವುದಿಲ್ಲವೋ ಅಂತಹವರಿಗೆ ಬ್ರಹ್ಮಾಂಡವು ಸೂಕ್ತ ಸಮಯದಲ್ಲಿ ಅತ್ಯಂತ ಅದ್ಭುತವಾದ ಉಡುಗೊರೆಯನ್ನು ನೀಡುತ್ತೆ. ವೃಷಭ ರಾಶಿಯ ಜಾತಕದವರೇ, ನಿಮ್ಮ ಇಷ್ಟು ದಿನಗಳ ನಿರಂತರ ಕಾಯುವಿಕೆ, ನಿಮ್ಮ ಮೌನ ಪ್ರಾರ್ಥನೆಗೆ ಈಗ ಕಾಲ ಕೂಡಿ ಬಂದಿದೆ. ನಿಮ್ಮ ಬದುಕಿನಲ್ಲಿ ಈ ಒಂದು ಪರಮಾತ್ಮ ತುಂಬಾನೇ ಈ ಒಳ್ಳೆಯ ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ. ನಿಮ್ಮ ಹಣೆಬರಹದ ರೇಖೆಗಳೇ ಈಗ ಸಂಪೂರ್ಣವಾಗಿ ಬದಲಾಗುತ್ತೆ. ಜೀವನವನ್ನು ಕೇವಲ ಕಷ್ಟಪಟ್ಟು ನೀವು ದುಡಿದಿದ್ದೀರಿ. ಪ್ರತಿಯೊಂದು ದಿನವೂ ಒಂದು ಹೋರಾಟದಂತೆ ನಿಮಗೆ ಭಾಸವಾಗುತ್ತಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಜೀವನದ ನಿಜವಾದ ಸುವರ್ಣ ಅಧ್ಯಾಯ ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತು ಆತ್ಮೀಯರಿಗೆ ನೀವು ಆದಷ್ಟು ಕೃತಜ್ಞತೆಯನ್ನು ಹೇಳಿ. ನಿಮ್ಮ ಹಣೆಬರಹದ ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಅಧ್ಯಾಯ ಅಂತಲೇ ಅನ್ನಬಹುದು. ಕಳೆದ 10 ವರ್ಷಗಳಿಂದ ನೀವು ಅನುಭವಿಸಿದ ಆ ನರಕಯಾತನೆ, ಕಣ್ಣೀರು, ಈ ಅವಮಾನ ಮತ್ತು ನಿಮ್ಮವರೇ ನಿಮಗೆ ಕೊಟ್ಟ ಈ ಒಂದು ಬೆನ್ನಿಗೆ ಇರಿಯುವಿಕೆ ಇದೆಯಲ್ಲ, ಈ ಒಂದು ವನವಾಸದ ಕಾಲ ಈಗ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ. ಬ್ರಹ್ಮಾಂಡದ ಕಾಲಚಕ್ರವು ಭೀಕರವಾಗಿ ತಿರುಗಿದೆ. ಇನ್ನು ಕೇವಲ 24 ಗಂಟೆಗಳಲ್ಲಿ ಪ್ರಕೃತಿಯು ನಿಮಗೆ ನೀಡಲಿರುವ ಈ ಒಂದು ನಿಗೂಢ ಸಂಕೇತಗಳು ನಿಮ್ಮ ಇಡೀ ಪ್ರಪಂಚವನ್ನೇ ತಲೆಕೆಳಗು ಮಾಡುತ್ತೆ. ನಿಮ್ಮ ಶತ್ರುಗಳ ಸಂಪೂರ್ಣ ಸರ್ವನಾಶ ಮತ್ತು ನಿಮ್ಮ ಒಂದು ಸಾಮ್ರಾಜ್ಯ
ಮಹಾರಾಜ್ಯಾಭಿಷೇಕಕ್ಕೆ ಸಮಯ ಕೂಡಿ ಬಂದಿದೆ. ಇದು ಕೇವಲ ಒಂದು ಸಾಧಾರಣ ಭವಿಷ್ಯ ನುಡಿಯಲ್ಲ. ಇದು ಬ್ರಹ್ಮಾಂಡದ ರಹಸ್ಯ ಕೋಣೆಯಿಂದ ಹೊರಬಂದಿರುವ ನಿಮ್ಮ ಹಣೆಬರಹದ ಒಂದು ತೀರ್ಪು. ಕಳೆದ ಒಂದು ದಶಕದಿಂದ ನೀವು ಕಾಡಿನಲ್ಲಿ ಅಲ್ಲ, ನಿಮ್ಮ ಸ್ವಂತ ಜನರ ಮಧ್ಯೆ ಇದ್ದುಕೊಂಡೇ ಒಂಟಿ ವನವಾಸವನ್ನು ಕಳೆದಿದ್ದೀರಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮ್ಮ ಸ್ವಭಾವ ಈ ಜಗತ್ತು ನಿಮ್ಮ ದೌರ್ಬಲ್ಯ ಎಂದುಕೊಂಡಿದೆ. ಆದರೆ ನೆನಪಿಡಿ, ಬ್ರಹ್ಮಾಂಡವು ಯಾರಿಗೆ ಅತ್ಯಂತ ಶಕ್ತಿಶಾಲಿ ಅಧಿಕಾರವನ್ನು ನೀಡಬೇಕೆಂದು ಬಯಸುತ್ತದೆಯೋ ಅವರನ್ನು ಮೊದಲು ಅತ್ಯಂತ ಕಡುಗತ್ತಲೆಯ ಕೋಪಕ್ಕೆ ತಳ್ಳಿ ಪರೀಕ್ಷಿಸುತ್ತೆ. ಈಗ ಆ ಪರೀಕ್ಷೆಯ ಸಮಯ ಮುಗಿದು ನಿಮ್ಮ ಜೀವನದಲ್ಲಿ ಭಗವಾನ್ ಶಿವನು ಸಾಕ್ಷಾತ್ ಈ ರುದ್ರತಾಂಡವ ಆರಂಭವಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರಾಚಾರ್ಯರು, ಅವರು ನಿಮಗೆ ಪ್ರೀತಿ, ಶಾಂತಿ, ಕಲೆ ಮತ್ತು ಸ್ಥಿರತೆಯನ್ನು ಕರುಣಿಸುತ್ತಾರೆ. ನಿಮ್ಮ ರಾಶಿಯ ಲಾಂಛನವೇ ಮತ್ತು ಈ ಬಸವ ಭಾರ ಹೊರುವ ಎತ್ತು. ಹೇಗೆ ಮೂಕವಾಗಿ ತಲೆಬಾಗಿಸಿ ಕಷ್ಟಪಟ್ಟು ದುಡಿಯುತ್ತೀರೋ ಹಾಗೆಯೇ ನೀವು ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ ದುಡಿದಿದ್ದೀರಿ. ನಿಮ್ಮ ಬಳಿ ಹಣ, ಅಧಿಕಾರ ಇದ್ದಾಗ ನಿಮ್ಮ ಹಿಂದೆ ನೂರಾರು ಜನರು ದಂಡೇ ಇರುತ್ತಿತ್ತು. ಆದರೆ ನಿಮ್ಮ ಕೆಟ್ಟ ಕಾಲ ಬಂದಾಗ, ನಿಮಗೆ ಕಷ್ಟ ಎಂದಾಗ ಕಣ್ಣೀರು ಒರೆಸಲು ಈ ಒಬ್ಬೇ ಒಬ್ಬ ವ್ಯಕ್ತಿಯು ನಿಮ್ಮ ಪಕ್ಕದಲ್ಲಿ ನಿಲ್ಲಲಿಲ್ಲ. ನೀವು ರಾತ್ರಿಯಿಡೀ ಒಂಟಿಯಾಗಿ ಹತ್ತಿದ್ದೀರಿ. ಕನ್ನಡಿಯ ಮುಂದೆ ನಿಂತು, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ರೂ ದೇವಸ್ಥಾನದ ಮೂರ್ತಿಯಂತೆ ನನಗೇಕೆ ಈ ಶಿಕ್ಷೆ ಎಂದು 1000 ಬಾರಿ ನೀವು ಪ್ರಶ್ನೆ ಮಾಡಿಕೊಂಡಿದ್ದೀರಾ. ನಿಮಗೆ ನೀವೇ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಸರಿ ಸಮಯಕ್ಕೆ ನಿಮ್ಮ ಕೆಲಸಗಳು ಕೆಟ್ಟು ಹೋಗುತ್ತಿದ್ವು. ದುಡ್ಡು ಬಂದರೂ ನೀರಿನಂತೆ ಕರಗಿ ಹೋಗುತ್ತಿತ್ತು. ಜಗತ್ತಿನ ಕಣ್ಣಿಗೆ ನೀವು ತುಂಬ ಗಟ್ಟಿಯಾದವರಂತೆ ಕಂಡ್ರು. ಒಳಗಿನಿಂದ ನೀವು ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ರಿ. ನಿಮ್ಮ ಮೌನವನ್ನು ಆ ದ್ರೋಹಿಗಳು ನಿಮ್ಮ ಹೆದರಿಕೆ ಎಂದುಕೊಂಡಿದ್ರು. ಈ ವೃಷಭ ರಾಶಿಯ ಸಂಪೂರ್ಣವಾಗಿ ಮುಳುಗಿ ಹೋಯಿತು ಎಂದು ಆ ಗಿಡುಗಗಳು ಸಂಭ್ರಮಿಸಿದವು. ಆದರೆ ಸ್ಥಿರವಾಗಿ ವ್ಯಕ್ತಿಯ ತಾಳ್ಮೆ ಒಮ್ಮೆ ಉರಿದು ಬಿದ್ದರೆ ಅದು ಇತಿಹಾಸವನ್ನೇ ಸೃಷ್ಟಿಸುತ್ತೆ ಎಂಬುದು ಆ ಮೂರ್ಖರಿಗೆ ತಿಳಿದಿಲ್ಲ. ಗ್ರಹಗಳ ಅತ್ಯಂತ ಆಕ್ರಮಣಕಾರಿ ಮತ್ತು ವಿಶಿಷ್ಟ ಗೋಚಾರ ಫಲವು ನಿಮ್ಮ ಭಾಗ್ಯಸ್ಥಾನದಲ್ಲಿ ಬಂದು ಕುಳಿತಿದೆ. ಇದು ನಿಮ್ಮೊಳಗಿನ ಈ ಒಂದು ಸುಪ್ತ ರುದ್ರ ರೂಪವನ್ನು ಬಡೆದೆಬ್ಬಿಸಿದೆ. ಈ ಬ್ರಹ್ಮಾಂಡದ ತಾಂಡವ ದೈಹಿಕ ಹಿಂಸೆಯಲ್ಲ, ಬದಲಿಗೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದೃಶ್ಯ ಶಕ್ತಿಯ ರಣರಂಗ. ನಿಮ್ಮ ಕಣ್ಣೀರು ಬಿದ್ದ ಪ್ರತಿ ಜಾಗದಿಂದಲೂ ಇನ್ನೂ ಯಶಸ್ಸಿನ ಸಿಡಿಲು ಅಪ್ಪಳಿಸಲಿದೆ. ಈ ಹೊರಗಿನ ಪ್ರಪಂಚದಲ್ಲಿ ನಡೆಯುವುದಿಲ್ಲ ಈ ಒಂದು ಪ್ರಹಾರ, ಬದಲಿಗೆ ನೇರವಾಗಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಪ್ರಭಾವಲಯದಲ್ಲಿ ಆಗುತ್ತೆ. 10 ವರ್ಷಗಳಿಂದ ನೀವು ಪ್ರತಿಯೊಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ರಿ. ನಾನು ಸತ್ಯ ಹೇಳಿದರೆ ಎಲ್ಲಿ ಅವರಿಗೆ ಬೇಸರವಾಗುತ್ತೋ ಎಂದು ಹೆದರುತ್ತಿದ್ದ ಮೃದು ಸ್ವಭಾವ ಹಳೆಯ ಈ ಒಂದು ವೃಷಭ ರಾಶಿಯ ವ್ಯಕ್ತಿ ಈಗ ಸಂಪೂರ್ಣವಾಗಿ ಸತ್ತು ಹೋಗಿದ್ದಾನೆ. ಅವನ ಚಿತಾಭಸ್ಮದಿಂದ ಈಗ ಒಬ್ಬ ಶಕ್ತಿಶಾಲಿ, ಈ ಒಬ್ಬ ಮಾಸ್ಟರ್ ಮೈಂಡ್ ಜನ್ಮ ತಾಳಿದ್ದಾನೆ. ಈ ರಾಹು ಮತ್ತು ಶುಕ್ರನ ಈ ಒಂದು ಅಪೂರ್ವ ಮೈತ್ರಿಯು ನಿಮ್ಮ ಕಣ್ಣಿಗೆ ಕಟ್ಟಿಟ್ಟ ಒಂದು ಮುಗ್ಧತೆಯ ಪಟ್ಟಿಯನ್ನು ಕಿತ್ತೆಸೆದಿದೆ. ನಿಮ್ಮ ಆಪ್ತರ ಸೋಗಿನಲ್ಲಿ ಅಡಗಿದ್ದ ಈ ತೋಳಗಳನ್ನು ಗುರುತಿಸುವ ದಿವ್ಯ ದೃಷ್ಟಿ ನಿಮಗೆ ಸಿಕ್ಕಿದೆ. ಇನ್ನು ಮುಂದೆ ನಿಮ್ಮ ಶಕ್ತಿಯು ಅತ್ಯಂತ ತೀಕ್ಷ್ಣ ಹಾಗೂ ಲೆಕ್ಕಾಚಾರದಿಂದ ಕೂಡಿರಲಿದೆ. ನಿಮ್ಮ ಎದುರಾಳಿಗಳು ನಿಮ್ಮ ಕಣ್ಣನ್ನು ನೋಡಿಯೇ ನಡುಗುವಂತಹ ಭೀತಿ ಇವಾಗ ಸೃಷ್ಟಿಯಾಗಲಿದೆ. ಬ್ರಹ್ಮಾಂಡದ ನ್ಯಾಯದೇವತೆ ಈಗ ನಿಮಗಾಗಿ ತನ್ನ ತೀರ್ಪನ್ನು ಬರೆಯಲು ಸಜ್ಜಾಗಿದ್ದಾಳೆ. ನೀವು ಯಾರ ಮೇಲೂ ಸೇಡಿ ತೀರಿಸಿಕೊಳ್ಳಲು ಹೋಗಬೇಕಾಗಿಲ್ಲ. ಏಕೆಂದರೆ ಭಗವಾನ್ ಶಿವನ ತ್ರಿಶೂಲವು ನಿಮ್ಮ ಪರವಾಗಿ ರಣರಂಗಕ್ಕೆ ಇಳಿದಿದೆ. ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ರೋ, ಯಾರು ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮನ್ನು ನೋಡಿ ವಿಕೃತವಾಗಿ ನಕ್ಕಿದ್ರೋ, ಯಾರು ನಿಮ್ಮ ಚಾರಿತ್ರ್ಯದ ಮೇಲೆ ಇಲ್ಲ ಸಲ್ಲದ ಕಳಂಕ ಹೊರಿಸಿದ್ರೋ ಅವರ ವಿನಾಶದ ಈ ಉಲ್ಟಾ ಕೌಂಟ್ ಡೌನ್ ಈಗ ಶುರುವಾಗಿದೆ. ಪ್ರಕೃತಿಯ ಕರ್ಮ ಸಿದ್ಧಾಂತ ಈಗ ತನ್ನ ಅತ್ಯಂತ ಕ್ರೂರ ಹಾಗೂ ರೌದ್ರ ರೂಪವನ್ನು ಪ್ರದರ್ಶಿಸಲಿದೆ. ನಿಮ್ಮನ್ನು ಜಗತ್ತಿನ ಮುಂದೆ ಭಿಕ್ಷುಕರನ್ನಾಗಿ ಮಾಡಲು, ನಿಮ್ಮನ್ನು ನಾಶಪಡಿಸಲು ಯಾವ ಶತ್ರುಗಳು ಒಟ್ಟಾಗಿ ಸಂಚು ರೂಪಿಸಿದ್ರೋ ಅವರು ಈಗ ತಾವೇ ಸೃಷ್ಟಿಸಿದ ವಿಷದ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ವೃಷಭ ರಾಶಿಯವರಲ್ಲಿ ಆದಷ್ಟು ಈ ಸೌಮ್ಯ ಸ್ವಭಾವ ಅನ್ನೋದು ತುಂಬಾನೇ ಮನೆ ಮಾಡಿದೆ. ಹಾಗಾಗಿ ಅವ್ರ ಜೀವನದಲ್ಲಿ ಎಷ್ಟೇ ಈ ಕಷ್ಟ ಕಾರ್ಪಣ್ಯಗಳು ಕೂಡ ಈ ಎದುರಾದ್ರೂ ಅದನ್ನ ಎಲ್ಲ ಎದುರಿಸಿ ಮುನ್ನಡೆಯುವ ಈ ಒಂದು ಶಕ್ತಿ ಚೈತನ್ಯ ಇವರಲ್ಲಿ ಇರುತ್ತೆ. ತಾಳ್ಮೆ ಮತ್ತು ಈ ಮೃದು ಸ್ವಭಾವದವರು. ಹಾಗಾಗಿ ಈ ಶನಿದೇವನು ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ಟರು ಅದನ್ನ ಅವರು ಹೇಗೆ ಈ ಮುನ್ನಡೆಸ್ಕೊಂಡು ಆ ಕಷ್ಟಗಳೆಲ್ಲ ದಾಟ್ಕೊಂಡು ಬರ್ತಾರೆ ಅನ್ನೋದು ಇದೇ ಒಂದು ಸಾಕ್ಷಿ. ಈಗ ರಾತ್ರಿ ಆದ್ಮೇಲೆ ಈ ಬೆಳಕು ಬರಲೇಬೇಕಲ್ವಾ, ಹಾಗಾಗಿ ಅವರ ಜೀವನದಲ್ಲೂ ಕೂಡ ಈ ಜೂನ್ ತಿಂಗಳಿನಿಂದ ತುಂಬಾನೇ ಮಹತ್ತರವಾದ ಈ
ಉನ್ನತ ಕೆಲಸಗಳು, ಅಭಿವೃದ್ಧಿ, ಏಳಿಗೆ, ಯಶಸ್ಸು ಅನ್ನೋದು, ತುಂಬ ಶುಭ ಸುದ್ದಿಗಳು ಅನ್ನೋದು ಅವ್ರಿಗೆ ಸಿಗ್ತಾ ಇದೆ. ಅವರ ಕಣ್ಣೀರಿಗೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.